ಸೂಪು ಅನ್ನೋ ಭಾವನೆಯಲ್ಲಿ ಕುಡಿತಾರೆ. ಎಷ್ಟು ಖುಷಿ ಪಟ್ಟು ಕುಡಿತಾರೆ ಸಾರು ಅಂತಂದ್ರೆ. ಮುಂದುವರೆದಾಗ ಅಡುಗೆ ಮಾಡೋದು 10 ನಿಮಿಷದ ಸರ್. ಪದಾರ್ಥಗಳ ಕೈ ಕರೆಕ್ಟಾಗಿ ಕೊಟ್ಟಾಗ ಮಾಡೋ ವಿಧಾನ ನಮಗೆ ತಿಳ್ಕೊಂಡಿತ್ತು ಅಂದರೆ ಅರ್ಧ ಗಂಟೆಲಿ ಮಾಡ್ಬಿಡ್ಬೋದು ಸರ್. ಈ ಕೆಲಸದಲ್ಲಿ ನಾವು ಯಾವತ್ತೂ ಹಿಂದೂ ಮುಂದೆ ನೋಡಿದವರಲ್ಲ. ಪಾತ್ರೆ ತೊಳೆಯೋಕ್ಕೂ ಸೈ, ಪೈಸಾ ರೋಟಲ್ಲಿ ಕೂತ್ಕೊಳ್ಳೋಕ್ಕೂ ಸೈ. ಹಾಗಾಗಿ ನಾನು ಅವರಿಬ್ಬರು ಹಾಗೇ ಇರೋದು. ಅವ್ರನ್ನ ಸರ್ಗೆ ಕುಡಿಯೋಕ್ಕೆ ಕೊಡೋಣ. ಒಬ್ಬೊಬ್ರು ಒಂದು ರೀತಿ ಮಾಡ್ತಾರೆ, ನಾನು ಮಾಡೋ ರೀತಿ ಇದು ಅಂತ ಹೇಳಿದ್ರು. ಯಾಕೆ ಆ ರೀತಿಯಲ್ಲಿ ಮಾಡಿದ್ರು ಅಂತ ನಿಮಗೆ ಒಂದು ತುತ್ತಲ್ಲೇ ಗೊತ್ತಾಗಬೇಕಂದ್ರೆ ಇಲ್ಲಿ ಬಂದು ನೀವು ಟೇಸ್ಟ್ ಮಾಡಬೇಕು. ತಿಳಿಸಾರು ಭಾಳ ಇಂಪಾರ್ಟೆಂಟು, ಭಾಳ ಜನ ಇಷ್ಟಪಡ್ತಾರೆ ಇಲ್ಲಿ. ವೀಕ್ಷಕರೇ ನಮಸ್ಕಾರ. ನೋಡಿ, ಭೋಜನ ಪ್ರಿಯ, ಇಷ್ಟು ಐಟಮ್ಸ್ ಇರ್ತವೆ ನಮ್ಮ ಊಟಕ್ಕೆ. ಅದರಲ್ಲಿ ನಮ್ಮ ಕಣ್ಣು ಹೋಗಿದೆ ತಿಳಿಸಾರು ಕಡೆಗೆ. ತಿಳಿಸಾರು ಅದ್ಭುತವಾಗಿರ್ತದೆ. ಏನು ಆ ಪುಡಿ ಹೊರ್ಕೊಳ್ಳೋದು ನೀವು ನೋಡಿದ್ರಿ ಹೋದ ಎಪಿಸೋಡಲ್ಲಿ ಯಾವ ರೀತಿ ತೋರಿಸಿರೋ ಆ ಪುಡಿನ ಅಂತ. ಇವತ್ತು ನಮಗೆ ಅದು ಆಸಕ್ತಿ ಇದ್ದೇ ಇದೆ. ಆ ಪುಡಿನ ಯೂಸ್ ಮಾಡಿ ಸಾರು ನೋಡಲೇಬೇಕಲ್ಲ, ತಿಳಿಸಾರು. ಅದಕ್ಕಾಗಿ ಬಂದಿದ್ದೀವಿ. ಬನ್ನಿ, ಮೇಡಮ್ ಇರ್ತಾರೆ, ದೀಪಾ ಮಾಧವರಾವ್ ಮೇಡಮು. ಅವರೊಟ್ಟಿಗೆ ತಿಳಿಸಾರು ಕೂಡ ನೋಡ್ಬಿಡೋಣ. ನಮಸ್ಕಾರ. ನಮಸ್ಕಾರ ಸರ್. ಪುಡಿ ಇಟ್ಕೊಂಡ್ಬಿಟ್ಟಿರಿ ಕೈಯಲ್ಲಿ. ಇವತ್ತು ವೀಕ್ಷಕರಿಗೆ ನಾನು ಹೋದ ಸಂಚಿಕೆಯಲ್ಲಿ ಮಾಡಿದಂತಹ ತಿಳಿ ಸಾರಿನ ಪುಡಿಲಿ ಇಟ್ಕೊಂಡಿದ್ದೀನಿ. ಈ ಪುಡಿನ ಬಳಸಿ ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸರ್. ನಮ್ಮ ಭೋಜನ ಪ್ರಿಯಾಗಿ ಬಂದಾಗ ಸಾರು ಇಷ್ಟಪಟ್ಟು ತಿಂತಾರೆ. ಸಾರಲ್ಲಿ ಏನು ವಿಶೇಷ ಇದೆ ಅಂತ ಅನ್ಬೋದು. ಸಾರು ಹಾಕೊಂಡು ತಿಂದು ಅದ್ರ ತುಪ್ಪ ಹಾಕೊಂಡು ಸಾರು ಊಟ ಮಾಡಿಬಿಟ್ಟು ಅಷ್ಟಕ್ಕೆ ಅವ್ರಿಗೆ ತೃಪ್ತಿ ಆಗದೆ ಲೋಟದಲ್ಲಿ ಇಸ್ಕೊಂಡು ಕುಡಿತಾರೆ ಸರ್. ಸೂಪು ಅನ್ನೋ ಭಾವನೆಯಲ್ಲಿ ಕುಡಿತಾರೆ. ಎಷ್ಟು ಖುಷಿ ಪಟ್ಟು ಕುಡಿತಾರೆ ಸಾರು ಅಂತಂದ್ರೆ. ಅಷ್ಟೇ ಒಂದು ಲೋಟ 2 ಲೋಟ ಕುಡಿದ್ಬಿಟ್ಟು ನೆಕ್ಸ್ಟ್ ಮೊಸರನ್ನಕ್ಕೆ ಹೋಗ್ತಾರೆ ಸರ್. ಅಷ್ಟಪಟ್ಟು ಅನ್ನದ ಜೊತೆಗೆ ತಿನ್ನೋದಲ್ಲದೆ ಕುಡಿಯೋ ಒಂದು ಇದನ್ನ ಇಟ್ಕೊಂಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ದೇವರ ಅನುಗ್ರಹ. ಇವತ್ತು ಗಂಟಲು ಕಿಚ್ ಅಂತ ಇದೆ. ಇವತ್ತು ನಾವು ಸೂಪ್ ತರ ಕುಡಿದ್ಬಿಡೋಣ. ಖಂಡಿತ ಬಿಸಿಯಾಗಿ ಮಾಡ್ಕೊಡ್ತೀನಿ ಸರ್. ಕುಡಿದು ನೋಡೋಣ. ಹಾ ಸರ್. ಸರ್, ತಿಳಿ ಸಾರಿಗೆ ಬೇಕಾಗಿರೋಂತಹ ಪದಾರ್ಥಗಳನ್ನ ಇಟ್ಕೊಂಡಿದ್ದೀನಿ. ನಾನು ಅವಾಗಲೇ ಹೇಳ್ದಂಗೆ ವೀಕ್ಷಕರು ಕಮ್ಮಿ ಪ್ರಮಾಣದಲ್ಲಿ ತೋರಿಸಿ ಅಂತ ನಂಗೆ ಹೇಳ್ತಾನೆ ಇರ್ತಾರೆ. ಈಗ ಮನೇಲಿ ಒಂದು 5 ಜನಕ್ಕೆ 4 ರಿಂದ 5 ಜನಕ್ಕೆ ತಿನ್ನುವಂತ ಒಂದು ಹದಕ್ಕೆ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಸರ್. ಅರ್ಧ ಪಾವ್ ತೊಗರಿಬೇಳೆ, ಇದು ಅರ್ಧ ಪಾವು ತೊಗರಿಬೇಳೆ, ಒಂದು 2 ರಿಂದ 3 ಟೊಮೆಟೊ. ದೊಡ್ಡ ಪ್ರಮಾಣ ಇದ್ರೆ 2 ಸಾಕು. ಇದು ಚಿಕ್ಕ ಸೈಜ್ ಇದೆ, ಸೊ ಹಾಗಾಗಿ 3 ಟೊಮೆಟೊ ಇಟ್ಕೊಂಡಿದ್ದೀನಿ. ಉಪ್ಪು, ಹುಣಸೆ ಹಣ್ಣಿನ ರಸ, ಇಂಗು, ಬೆಲ್ಲ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ ಪುಡಿ. ಇದು ಕಾಯಿ ಹಾಲು ಮಾಡ್ಕೋತೀನಿ. ಅದಕ್ಕೆ ಬಳಸುವಂಥ ತೆಂಗಿನ ತುರಿ, ಬಿಳಿ ತೆಂಗಿನಕಾಯಿ, ಒಗ್ಗರಣೆಗೆ ಬೇಕಾಗಿರುವಂತಹ ಸಾಸಿವೆ, ಬೇಳೆಗೆ ಜೊತೆಗೆ ಹಾಕುವಂಥ ಒಂದು ಅರಿಶಿನ. ಇದಿಷ್ಟು ತಿಳಿ ಸಾರಿಗೆ ಬೇಕಾಗಿರುವಂತಹ ಒಂದು ಪದಾರ್ಥಗಳು. ಈಗ ನಾನು ಇವೆರಡನ್ನ ಕುಕ್ಕರ್ಗೆ ಹಾಕೊಂಡು ಮೊದಲು ಬೇಳೆನ ಬೇಯಿಸ್ಕೋತೀನಿ ಸರ್. ಸರ್, ಈಗ ಕುಕ್ಕರ್ 3 ರಿಂದ 4 ವಿಜಿಲ್ ಕೂಗಾಗಿದೆ. ಅದು ಕೂಲ್ ಆಗೋವರೆಗೂ ನಾನು ಒಂಚೂರು ಗೊಜ್ಜು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸಾರಿಗೆ. ಸರ್, ಸಾರು ಮಾಡೋದ್ರಲ್ಲಿ ನಾನಾ ವಿಧ ಇದೆ ಸರ್. ಒಬ್ಬೊಬ್ರು ಒಂದೊಂದು ಥರ. ನೋಡಿ, ಸ್ವಲ್ಪ ಪಾತ್ರೆ ಸೀದೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಅದಕ್ಕೆ ನಾವು ಬರೋದು, ಒಬ್ಬೊಬ್ರದ್ದು ಒಂದು ವಿಧ ಅಂತ ಸರ್. ಎಲ್ಲ ತೋರಿಸ್ಬೇಕು. ಈಗ ನಾನು ಅರ್ಧ ಪಾವು ನಾನು ಏನು ತೋರಿಸಿದ್ನಲ್ಲ ಅದಕ್ಕೆ ಬೇಕಾಗಿರೋಷ್ಟು ಹಾಕ್ತಾ ಇದ್ದೀನಿ. ಉಪ್ಪು, ಹುಣಸೆಹಣ್ಣು, ಖಾರ, ಸುಮ್ಮನೆ ಕಣ್ಣು ಅಂದಾಜಲ್ಲಿ ಹಾಕಿದ್ದೀನಿ ಸರ್. ಒಂದು 5 ಸಲ ಹಾಕಿದ್ದೀನಿ. 5 ಸಲ ಹಾಕಿದ್ದೀನಿ. ಇಂಗನ ಹಂಗೆ ಗಟ್ಟಿ ಉಳ್ಕೊಳ್ಳುತ್ತೆ ಅಂತಂದಾಗ ಸ್ವಲ್ಪ ಹಿಂಗೆ ಸೌಟಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಜೊತೆ ಕದರಕ್ಕೆ ಬಿಡ್ತೀನಿ. ಬೆಲ್ಲ ಸರ್, ಸ್ವಲ್ಪ ಅರ್ಧಕ್ಕಿಂತನೂ ಒಂಚೂರು ಕಮ್ಮಿ ಅನ್ನೋಂಗೆ ಬೆಲ್ಲ. ಕರ್ಬೇವಿನ ಸೊಪ್ಪು ಒಂದು ಸಣ್ಣ ಹಿಡಿ. ಸರ್, ಈಗ ಈ ಕಾಯಿ ತುರಿ ತೊಗೊಂಡಿದ್ದೀನಿ. ಕಾಯಿ ತುರಿನ ಚೆನ್ನಾಗಿ ನೀರಲ್ಲಿ ಹಾಕೊಂಡು ಹಿಂಡ್ಕೋತೀನಿ ಸರ್. ಇವಾಗ ಕಾಯಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಕಾಯಿ ಹಾಲು ತಗೋತೀನಿ. ಅದೊಂಥರ ಸ್ಪೆಷಲ್ ರುಚಿ ಕೊಡುತ್ತೆ ನಮಗೆ. ಅದನ್ನೇ ಹೇಳಿ ಸರ್, ಸಾರೋದ್ರಲ್ಲೂ ಎಷ್ಟು ತರ ಸಾರುಗಳು ಮಾಡ್ತಾರೆ ಅಂತಂದ್ರೆ, ಇನ್ ಕೆಲವ್ರು ಏನ್ ಮಾಡ್ತಾರೆ ಸರ್, ಈ ಬೇಳೆ ಕೂಗ್ತಾ ಇದೆಯಲ್ಲ, ಕೂಗಿ ಆಫ್ ಆದ ತಕ್ಷಣನೇ ಉಪ್ಪು, ಹುಳಿ, ಖಾರ ಎಲ್ಲ ಅದಕ್ಕೆ ಹಾಕಿ ಡೈರೆಕ್ಟಾಗಿ ಕುದಿಸೋರು ಇರ್ತಾರೆ. ನಾನು ಹಾಗೆ ಮಾಡಲ್ಲ. ಹೆಂಗೋ ನಂಗೆ ಟೈಮ್ ಇದೆಯಲ್ಲ ಸರ್, ಅದು ಕೂಗಿ ಕೂಲ್ ಆಗೋವರೆಗೂ ಟೈಮ್ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಈ ಗೊಜ್ಜನ್ನು ಕುದಿಸ್ಕೋತೀನಿ. ಈ ಗೊಜ್ಜು ಒಂದು ಹದಕ್ಕೆ ಕುದಿ ಬಂತು ಅಂತ ಅಂದಮೇಲೆ ಆ ಬೆಂದಿರೋ ಬೇಳೆ ಕಟ್ಟನ್ನು ಇದಕ್ಕೆ ಬಗ್ಗಿಸ್ಕೋತೀನಿ. ಅದೊಂಥರ ರುಚಿ ಕೊಡುತ್ತೆ. ಬರೀ ಕಾಯಿ ಹಾಲು ತಗೋತಾ ಇದ್ದೀನಿ. ಸರ್, ಅವಾಗಲೇ ಹಿಂಗಿನ ನೆನೆ ಹಾಕೊಂಡೆ ಸೌಟಲ್ಲಿ.
ಇಂಗು ಸಣ್ಣ ಸಣ್ಣ ಉಂಡೆ ಸಿಕ್ಬಿಟ್ರೆ ಬಾಯಿಗೆ ತುಂಬ ಹಿಂಗಿನ ಘಮ ಜಾಸ್ತಿ ಅನಿಸ್ಬಿಡುತ್ತೆ. ಸೊ ಈಗ ನೀರಲ್ಲಿ ಕದರ್ಕೊಂಡ್ಬಿಟ್ರೆ ಅದು ಗೊಜ್ಜು ಜೊತೆಗೆ ಮಿಶ್ರಣ ಆಗೋಗುತ್ತೆ, ಬಾಯಿಗೆ ಸಿಗೋದಿಲ್ಲ. ಈಗ ಗೊಜ್ಜಿನ ಕುದಿಯಕ್ಕೆ ಇಡ್ತೀನಿ. ಆ ಕುದ್ದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಸರ್. ಸಣ್ಣ ಕುದಿ ಬಂತು. ಸರ್ ಈಗ ನೋಡಿ ಕುದಿ ಬರ್ತಾ ಇದೆ, ನಿಮಗೆ ವಾಸನೆ ಬರ್ತಾ ಇದೆಯಾ ನೋಡಿ. ಹೌದೌದು. ಇದು ಕೂಲ್ ಆಗಿದೆಯಾ ನೋಡ್ತೀನಿ. ಹಾಂ ಸರ್, ಇದು ಆಗಿದೆ. ಹಾಗಾಗಿ ನಾವು ಅಡುಗೆ ಮಾಡೋದು ಒಂದು ತುಂಬ ಸರಳ ವಿಧಾನ ಸರ್. ಕೆಲವರು ಜನರು ಅದನ್ನ ತುಂಬಾ ಕ್ಲಿಷ್ಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೆಂಗಪ್ಪ ಯಾರು ಒಂದು 3 ಜನ 4 ಜನಕ್ಕೆ ಅಡುಗೆ ಅಂದ್ರೆ ಹೆಂಗಪ್ಪ ಮಾಡೋದು ಅಂತ ಏನೂ ಇಲ್ಲ ಸರ್. ಈ ಲೆವೆಲ್ಗೆ ಕುಕ್ಕರು, ಮಿಕ್ಸಿ ಪ್ರತಿಯೊಂದು ಮುಂದುವರೆದಾಗ ಅಡುಗೆ ಮಾಡೋದು 10 ನಿಮಿಷದ ಸರ್. ಪದಾರ್ಥಗಳ ಕೈ ಕರೆಕ್ಟಾಗಿ ಕೊಟ್ಟಾಗ ಮಾಡೋ ವಿಧಾನ ನಮಗೆ ತಿಳ್ಕೊಂಡಿತ್ತು ಅಂದರೆ ಅರ್ಧ ಗಂಟೆಲಿ ಮಾಡ್ಬಿಡ್ಬೋದು ಸರ್. ಚೆನ್ನಾಗಿ ಬೇಳೆ ಕಟ್ಟು ಬಂದಿದೆ ನೋಡಿ. ಅದ್ರ ಜೊತೆಗೆ ನಾನು ಟೊಮೆಟೊ ಹಾಕೊಂಡ್ಬಿಡಿರೋದ್ರಿಂದ ಮತ್ತೆ ಇನ್ನೂ ಒಂದು ವಿಧಾನ ಸರ್. ಟೊಮೆಟೊನ ಕೆಲವರು ಬೇಳೆಗೆ ಹಾಕಲ್ಲ, ಬೇಳೆನ ಕರೆಕ್ಟಾಗಿ ಬೇಳೆ ಒಂದನ್ನೇ ಬೇಯಕ್ಕೆ ಹಾಕೊಂಡ್ಬಿಟ್ಟು ಟೊಮೆಟೊನ ಮಿಕ್ಸಿಗೆ ಹಾಕೊಂಡ್ಬಿಡ್ತಾರೆ ಸರ್. ಆ ರಸನ ಈ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋರು ಇದ್ದಾರೆ. ಬಿಸಿ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. 2 ಹೊತ್ತಿಗೆ 5 ಜನ ಆರಾಮಾಗಿ ತಿನ್ನೋಷ್ಟು ಅದಕ್ಕೆ ಸಾರು ಸರ್. ನಿಮಗೆ ಗಟ್ಟಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ಸರ್. ನೋಡಿ ಈಗ ಇಲ್ಲಿ ಗೊಜ್ಜು ಕುದ್ದಿದೆ, ಇದಕ್ಕೆ ಈ ಬೇಳೆ ಕಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವೀಗ ಬೇಳೆ ಕಟ್ಟು ಹಾಕಕ್ಕೆ ಮುಂಚೆನೆ ಉಪ್ಪು, ಹುಳಿ, ಖಾರ, ಇಂಗು, ಬೆಲ್ಲ ಎಲ್ಲ ಹದಾ ಪ್ರಮಾಣದಲ್ಲಿ ಮಿಶ್ರಣ ಆಗಿ ಕುದ್ದಿರುತ್ತೆ. ಅದರ ಹಸಿತನ ಒಗಚನ್ನ ತೆಗೆದಿರುತ್ತೆ. ಸೊ ಈಗ ಬೇಳೆ ಕಟ್ಟು ಹಾಕಿ ಇದು ಒಂದು 2 ಕುದಿ ಬಂದ ತಕ್ಷಣ ಇಂಗು, ಸಾಸಿವೆ ಒಗ್ಗರಣೆ ಹಾಕಿಬಿಟ್ರೆ ಬಿಸಿ ಬಿಸಿ ಸಾರು ರೆಡಿ ಸರ್. ಕುದಿತಾ ಇದೆ ಸರ್. ಈ ಸೌಟ್ನ ಹೀಗೆ ಬಿಡೋ ಉದ್ದೇಶ ಏನು ಅಂತಂದ್ರೆ ಸಾರು ಉಕ್ಕಲ್ಲ. ಸಾರು ಉಕ್ಕಬಿಟ್ರೆ ಅದ್ರ ರುಚಿ ಹೋಯ್ತು ಸರ್. ಒಗ್ಗರಣೆಗೆ ಇಟ್ಕೊಂಬೋಣ. ಸ್ವಲ್ಪ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಇಡ್ತಾ ಇದ್ದೀನಿ ಸರ್. ಮನೇಲಿ ಎಲ್ಲರೂ ತುಪ್ಪ ತಿಂತೀವಿ, ತುಪ್ಪ ಸಾರಿಗೆ ಹಾಕೊಂಡು ಕಲ್ಸ್ಕೊಂಡು ತಿಂತೀವಿ ಅಂತ ಅನ್ನೋದಾದ್ರೆ ತುಪ್ಪದ ಒಗ್ಗರಣೆನೇ ಕೊಟ್ಕೋಬೋದು. ಎಲ್ಲರೂ ತುಪ್ಪದಕ್ಕೆ ಕೆಲವರು ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಎಣ್ಣೆಲೆ ಒಗ್ಗರಣೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ತೊಳೆದು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ತಾನೆ, ಕರ್ಬೇವಿನ ಸೊಪ್ಪು ತಾನೆ ಅಂತ ಹೇಳ್ತೀವಿ ಸರ್. ಪ್ರತಿಯೊಂದಕ್ಕೂ ಅದರದೇ ಆದಂತಹ ವೈಶಿಷ್ಟ್ಯತೆ ಇದೆ. ಹೇಳಿದ್ರೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪಿಂದ ಹಿಡಿದು ಪ್ರತಿಯೊಂದಕ್ಕೂ ಅದ್ರ ವೈಶಿಷ್ಟ್ಯತೆ ಇದೆ ಸರ್. ಅದರ ರುಚಿನೇ ಬೇರೆ, ಅದರ ಪ್ರಾಧಾನ್ಯತೆ. ಹಾ ಸರ್, ನಾನು ಸಾರಿಗೆ ಕುದಿಬೇಕಾದ್ರೆ ಒಗ್ಗರಣೆ ಹಾಕೊಂಡ್ಬಿಟ್ಟಿರೋದ್ರಿಂದ ಮತ್ತೆ ಒಗ್ಗರಣೆ ಹಾಕೋದಿಲ್ಲ, ಯಾಕೆಂದ್ರೆ ಅದು ಸ್ಟ್ರಾಂಗ್ ಹಿಂಗ ಹಾಕಿದ್ದೀನಿ. ಸೊ ಹಿಂಗನ್ನ ಕುದಿಬೇಕಾದ್ರೆ ಹಾಕಿದ್ರೆ ಜಸ್ಟ್ ಇದಕ್ಕೆ ಸಾಸಿವೆ ಒಗ್ಗರಣೆ ಒಂದೇ ಹಾಕೋತೀನಿ. ನಮಗೆ ಅಡುಗೆಲಿ ಹೇಗೆ ಇಂಟ್ರೆಸ್ಟ್ ಅಂತಂದ್ರೆ ಸರ್, ಅಪ್ಪನೂ ಅಡುಗೆ, ಮದುವೆ ಆದ್ಮೇಲೆ ಬಂದ್ಮೇಲೆ ಗಂಡನ ಮನೆಯವರು ಕೇಟ್ರಿಂಗ್ ಸೆಕ್ಷನ್ನು. ಹಾಗಾಗಿ ಕೆಲಸದಲ್ಲಿ ನಾವು ಯಾವತ್ತೂ ಹಿಂದೂ ಮುಂದೆ ನೋಡಿದವರಲ್ಲ. ಪಾತ್ರೆ ತೊಳೆಯೋಕ್ಕೂ ಸೈ, ಪೈಸಾ ಹೋಟ್ಲಲ್ಲಿ ಕೂತ್ಕೊಳ್ಳೋಕ್ಕೂ ಸೈ. ಹಾಗಾಗಿ ನಾನು ಅವ್ರು ಇಬ್ಬರು ಹಾಗೇ ಇರೋದ್ರಿಂದ ನೀವು ನಂಬಲ್ಲ. ಈಗೊಂದು ನಾನು ಹೇಳ್ತಾರೆ 23 ಇಯರ್ಸ್ ಬ್ಯಾಕ್ ನನ್ನ ಮಗ ಇನ್ನೂ ಅವಾಗ ವರ್ಷದ ಕೂಸು. ಅವಾಗೆಲ್ಲ ಇನ್ನೂ ಏನೂ ಇಲ್ಲ ಸರ್. ಪಾತ್ರೆಗಳೆಲ್ಲ ಬಾಡಿಗೆಗೆ ತೊಗೊಂಬಂದು ಅಡುಗೆಗಳು ಮಾಡ್ತಾ ಇದ್ವಿ. ಆವಾಗ ಅಡುಗೆಯವರೆಲ್ಲ ಅಷ್ಟು ಪರಿಚಯ, ನಾವೇ ಕಲ್ತಿದ್ದ ಒಂದು ಪ್ರಯೋಗದ ಮೇಲೆ ನೀವು ನಂಬಲ್ಲ 250-300 ಜನಕ್ಕೆ ನಾನು ನಮ್ಮನವರು ಇಬ್ಬರೇ ಮಾಡ್ತಿದ್ವಿ ಅಡುಗೆ. ಪ್ರತಿಯೊಂದು ಪೂರ ಮಾಡಿಕೊಂಡು ರಾತ್ರಿ ಎಲ್ಲ ಸ್ವೀಟ್ಸ್ ಮಾಡಿ ಇಟ್ಕೊಂಡ್ಬಿಡ್ತಿದ್ವಿ. ಬೇಕಾಗಿರೋ ಸಾಮಾನು ತರಕಾರಿ ಎಲ್ಲ ತಂದಿಟ್ಕೊಂಡ್ಬಿಟ್ಟು ರಾತ್ರಿ ತರಕಾರಿಗಳು, ಪಲ್ಯಕ್ಕೆ, ಹುಳಿಗೆ ಎಲ್ಲ ಹೆಚ್ಚಿಟ್ಕೊಂಡ್ಬಿಡ್ತಿದ್ವಿ. ಬೆಳಗಾಗಿದ್ದು 6-6:30 ಅಡುಗೆಗಳು ಶುರು ಮಾಡಿಬಿಟ್ರೆ 12:30 ಅಡುಗೆ ಡಿಸ್ಕಸ್ ಮಾಡಿ. ಹಾಗಾಗಿ ಅಡುಗೆ ಇಂಟ್ರೆಸ್ಟ್ ಸರ್. ನೋಡಿ ಎಣ್ಣೆ ಕಾದಿದೆ, ಸಾಸಿವೆ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಸದ್ದು ಕೇಳಿಸ್ತು ಅಂದ್ರೆ ತಟ್ಟೆ ಹಾಕಿ ಅಂತ ಅನ್ನೋರು ಸರ್ ಹಿಂದಿನ ಕಾಲದಲ್ಲಿ. ಅಂದ್ರೆ ಅಡಿಗೆ ಪೂರ್ತಿ ಮುಗಿದಿದೆ, ಎಲೆ ಹಾಕ್ಬೋದು ಅನ್ನೋ ಒಂದು ಅರ್ಥ. ಈಗ ನಾವು ಅದೇ ಅನ್ಬೇಕು, ಇವಾಗ ಹಾಕಿ ಎಲೆ. ಸರ್ ಸಾರು ರೆಡಿ ಆಗಿದೆ, ಚೆನ್ನಾಗಿ ಕುದಿನೂ ಬಂದಿದೆ, ಒಗ್ಗರಣೆನೂ ಆಯ್ತು. ಕುಡಿಯೋಕೆ, ಊಟ ಮಾಡೋಕೆ ಸಿದ್ಧ. ಕಂಪ್ಲೀಟ್ ಆಗಿ ಸಾರು ಕುದ್ದಿದ್ದಾಗಿದೆ. ಆಫ್ ಮಾಡಿ ಅರುಣ್ ಸರ್ಗೆ ಕುಡಿಯೋಕೆ ಕೊಡೋಣ. ಸರ್ ಬಿಸಿ ಬಿಸಿ ಸಾರು ತಗೊಳ್ಳಿ ಸರ್. ಕುಡಿದು ಫಸ್ಟ್ ರುಚಿ ನೀವೇ ಹೇಳಿ. ಅದು ಬೇರೆ ನೀವು ಮೆಣಸಿನ ಪುಡಿ
ಅಂತ ಸರ್ ಹೇಳಿದ್ರಲ್ಲ, ಹಾಂ ಸರ್ ಹಾಂ ಅದು ಬಹಳ ಒಳ್ಳೇದು ಗಂಟ್ಲಿಗೆ. ನಮ್ಗೆ ಸ್ವಲ್ಪ ಗಂಟ್ಲದು ಸಮಸ್ಯೆ ಇತ್ತು. ಹೌದು ಸಣ್ಣ ಮಗು ಆಗಿನ್ನು ಅನ್ನಪ್ರಾಶನ ಮಾಡಿಸಿರೋ ಮಗು ಕೂಡ ತುಪ್ಪ ಅನ್ನ ಚೆನ್ನಾಗಿ ಹದವಾಗಿ ಮಾಡ್ಕೊಂಡು ತುಪ್ಪ ಒಂಚೂರು ಸಾರು ಹಾಕ್ಬಿಟ್ಟು ತಿನ್ಸಿದ್ರೆ ಆ ಮಗುವಿಂದ ಹಿಡಿದು 85 ವರ್ಷ ವಯಸ್ಕರರು ಕೂಡ ಆರಾಮಾಗಿ ಸೇವಿಸ್ಬೋದು, ಆರೋಗ್ಯಕರ. ಕರೆಕ್ಟ್. ಈ ಮೆಣಸಿನ ಪುಡಿ ಒಟ್ಟಿಗೆ ಆ ಹಿಂಗಿಂದಿದೆ ನೋಡಿ. ಹಾಂ ಸರ್, ಹಿಂಗಿನ ಘಮ. ಆಹಾ. ಅದಕ್ಕೆ ಹೇಳೋದು ಈಗ ವಯಸ್ಸಾದವರು ಈ ಚಳಿಗಾಲದಲ್ಲಿ ಆ ಗಂಟ್ಲು ಆರೋಗ್ಯವಾಗಿರ್ಬೇಕಲ್ಲ, ಕೆಮ್ಮು ಬೇಗ ಹೋಗ್ಬಿಡ್ತದೆ. ಹೌದು 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 ಇಂಥದ್ದು ಇರ್ಬೇಕು ಮನೇಲಿ. ಸರ್ ನೋಡಿ, ಉಪ್ಪು ಹುಳಿ ಖಾರ ಹದ ಬಿದ್ದಿದೆಯಾ ನೋಡಿ, ಆಗಿದೆ ಅದು. ಆ ಕಾಯಿ ಹಾಲಿನ ಹದ ನೋಡಿ, ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಕಾಯಿ ಹಾಲಿಂದಿದೆ ಕರೆಕ್ಟ್. ಇದ್ರೊಟ್ಟಿಗೆ ಮತ್ತೆ ನನ್ನ ಇದ್ಬಿಟ್ರೆ ಹೆಂಗಿರ್ತದೆ? ಹೌದು. ತುಂಬಾ ಚೆನ್ನಾಗಿದೆ. ನೀವು ಇದನ್ನ ಮಾಡ್ಕೊಂಡ್ಮೇಲೆ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಇಂಗ್ರೀಡಿಯೆಂಟು ಯಾಕೆ ಹಾಕಿದೀವಿ ಅನ್ನೋದಕ್ಕೆ ಸುಮ್ಮನೆ ಹಾಕಿಲ್ಲ, ಹೌದು ಅದು ಗೊತ್ತಾಗ್ತದೆ. ಅದ್ಭುತ. ಸೊ ಧನ್ಯವಾದ, ಒಳ್ಳೆ ತಿಳಿಸ. ಥ್ಯಾಂಕ್ ಯು. ವೀಕ್ಷಕರಿಗೂ ತುಂಬ ಧನ್ಯವಾದ. ಇವತ್ತು ಹೇಳಿದೆ ಹೌದೌದು, ಸಾರು ತಿನ್ಬೇಕು ಅಂತ, ತುಪ್ಪ ಅನ್ನ ಕಲ್ಸ್ಕೊಳ್ಳಿ. ನೋಡಿ ಕೆಮ್ಮಾದ್ರೂ ಬಿಡಲ್ಲ ನಾವು ತುಪ್ಪನ, ಹಂಗಿರುತ್ತೆ. ನೀವು ಹೇಳಿರೋ ಸಾರು ನೋಡಿ, ಆಹಾ ಫುಲ್ ಸೂಪರ್. ತಿಳಿಸಾರಿನ ಒಟ್ಟಿಗೆ ಪ್ರೀತಿನೂ ಇದೆ, ಅದು ಭಾಳ ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳಬೇಕು. ಎಷ್ಟು ಪ್ರೀತಿಯಿಂದ ಮಾಡ್ತಾರೆ ದೀಪಾ ಮೇಡಮ್ ಅವರು, ಅಬ್ಬಾ. ಹೀಗಾಗಿ ಅಷ್ಟು ರುಚಿ ಕಾಣುತ್ತೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ. ನಾವು ಮೊದಲೇ ತುತ್ತು ಅನ್ನ ತುಪ್ಪದೊಟ್ಟಿಗೆ ಆಹಾ ತಿಳಿಸಾರು, ಮೆಣಸಿನ ಸಾರು. ಒಗ್ಗರಣೆಗೊಂದು ಮಹತ್ವದ ಅಂತ ಹೇಳಿದ್ರು, ಪ್ರತಿಯೊಂದಕ್ಕೊಂದು ಮಹತ್ವ. ಆ ಬೇಳೆ ಕಟ್ಟುಗೆ ಯಾಕೆ ಮಹತ್ವ ಇದೆ ಅದು ಕೂಡ ಗೊತ್ತಾಗ್ತದೆ ನಿಮಗೆ ತಿಳಿಸಾರಲ್ಲಿ. ಆಮೇಲೆ ಒಬ್ಬೊಬ್ಬರು ಒಂದು ರೀತಿ ಮಾಡ್ತಾರೆ, ನಾನು ಮಾಡೋ ರೀತಿ ಇದು ಅಂತ ಹೇಳಿದ್ರು. ಯಾಕೆ ಆ ರೀತಿಯಲ್ಲಿ ಮಾಡಿದ್ರು ಅಂತ ನಿಮಗೆ ಒಂದು ತುತ್ತಲ್ಲೇ ಗೊತ್ತಾಗಬೇಕಂದ್ರೆ ಇಲ್ಲಿ ಬಂದು ನೀವು ಟೇಸ್ಟ್ ಮಾಡಬೇಕು. ಅಬ್ಬಾ, ಮೈಸೂರು ಬಂದಿದ್ದಕ್ಕೆ ಸಾರ್ಥಕ, ಭೋಜನ ಪ್ರಿಯ ಹೋಟ್ಲ್ ಸಿಕ್ಕಿದ್ದಕ್ಕೆ ಸಾರ್ಥಕ ಆಗ್ಬಿಟ್ಟಿದೆ ಇವತ್ತು. ಆಹಾ, ಈ ತಿಳಿಸಾರು ಮಾತ್ರ ಉತ್ತಮ ಶ್ರೇಣಿ, ಅಗ್ರ ಶ್ರೇಣಿ ಅಂತಾರಲ್ಲ ಹಂಗಿದೆ. ನೀವು ಇಷ್ಟು ಮುತುವರ್ಜಿವಹಿಸಿ ಮೇಲೆ ಮಾಡಿದರೆ ಇದೇ ಒಂದು ಟೇಸ್ಟ್ ಬರ್ತದೆ. ಬಟ್ ಮೈಸೂರಿಗೆ ಬಂದಾಗ ಇಲ್ಲಿ ಬಂದು ಈ ಟೇಸ್ಟ್ ಸವಿಲೇಬೇಕು. ಬಂದು ಭೋಜನ ಪ್ರಿಯದಲ್ಲಿ ಊಟ ಮಾಡಿ ಹೇಳಿ ನಮಗೆ, ನಾನು ಮುಗಿಸ್ಬಿಡ್ತೀನಿ. ಅದ್ಭುತವಾದ ತಿಳಿಸಾರು, ಆಹಾ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.